ಇನ್ನು ನಿರಂತರವಾಗಿ ಬೆಲೆ ಏರಿಕೆ ಆಗ್ತಾ ಇದೆ. ರಾಜ್ಯ ಸರ್ಕಾರದ ವಿರುದ್ಧ ಎಚ್ಡಿಕೆ ಕಿಡಿಕಾರಿದ್ದಾರೆ. ನೋಡಿ, ನಿರಂತರವಾಗಿ ಬೆಲೆ ಏರಿಕೆ ಆಗ್ತಾ ಇರುವಂತಹ ಹಿನ್ನೆಲೆ ರಾಜ್ಯ ಸರ್ಕಾರದ ವಿರುದ್ಧ ಎಚ್ಡಿಕೆ ಕಿಡಿಕಾರಿರೋದು. 3ನೇ ಮಹಡಿಯಲ್ಲಿ ಘೋರಿ ಮೊಹಮ್ಮದ್, ಗಜನಿ ಮೊಹಮ್ಮದ್, ಮಲಿಕ್ ಕಪೂರ್ ಕೂತ್ಕೊಂಡು ಆಡಳಿತ ನಡೆಸ್ತಾ ಇದ್ದಾರೆ. ಮನೆ ಮುಂದೆ ಕಾರ್ ನಿಲ್ಲಿಸಿದ್ರು ತೆರಿಗೆ ಘೋಷಣೆ ಮಾಡಿದ್ದಾರೆ. ಮುಂದೆ ನಿಮ್ಮ ಬೆಡ್ರೂಮ್ ವರ್ಗೂ ಕೂಡ ತೆರಿಗೆ ಹಾಕೋಕ್ ಬರ್ತಾರೆ. ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ವ್ಯಂಗ್ಯವಾಡಿದ್ದಾರೆ. ಏನಾಗಬೇಕು, ಈ ಸರ್ಕಾರದ ಹಲವಾರು ರೀತಿಯ ಅಕ್ರಮಗಳು, ದರೋಡೆ ಕೆಲಸ ನಡೀತಾ ಇರತಕ್ಕಂಥದ್ದೇನಿದೆ ಅದೆಲ್ಲ ಹಿಂದೆ ಗಜನಿ ಮೊಹಮ್ಮದ್ ಮತ್ತೆ ಯಾರು ಇದ್ರಲ್ಲಪ್ಪ, ಏನು ಹೆಸರುಗಳು ಯಾರು ಇದೆಯಪ್ಪ, ಆ ಒಂದು ವಾತಾವರಣದಲ್ಲಿ ಹಿಂದೆ 3 ಜನ ಇದ್ದಂತಲ್ಲ ಯಾರೋ ಪ್ರಮುಖವಾಗಿ ಅಂತ ವ್ಯಕ್ತಿಗಳು ಇವತ್ತು ಈ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಏನು ಹೇಳೋರು ಕೇಳೋರು ಯಾರು ಇಲ್ಲ. ಒಬ್ಬ ಘೋರಿ ಮೊಹಮ್ಮದ್, ಇನ್ನೊಬ್ಬ ಗಜನಿ ಮೊಹಮ್ಮದ್, ಮತ್ತೊಬ್ಬ ಮಲ್ಲಿಕಾ ಕಪೂರ್ ಇಂತರ ವಿಧಾನಸಭೆ 3ನೇ ಮಾಡಿಲ್ ಕೂತ್ಕೊಂಡು ಈ ರಾಜ್ಯ ಹಿಂಗ್ ಲೂಟಿ ಮಾಡ್ಕೊಂಡು ಹೋದ್ರೆ ಏನಾಗಬೇಕದು ರಾಜ್ಯದ ಪರಿಸ್ಥಿತಿ. ಈ ಸರ್ಕಾರದ ಹಲವಾರು ರೀತಿಯ ಅಕ್ರಮಗಳು, ದರೋಡೆ ಕೆಲಸ